ನಾವು ಸಂಕಲ್ಪ ಮಾಡಿ ಆಯ್ತಾ, ಈ ವರ್ಷ ನಾವು ಹೋದ ವರ್ಷ ಬರೀ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆ ಅಂಕಗಳು ಪಡೆದಿರೋರಿಗೆ ನಾವು ಏನೋ ಬಹುಮಾನ ವಿತರಣೆ ಮಾಡ್ತಿದ್ವಿ. ಈ ವರ್ಷ ಜುಲೈ 23 ಸಮಾಜಕ್ಕೆ ಏನೇನು ಒಳ್ಳೇದ್ ಮಾಡ್ತಾರೆ ಅವ್ರಿಗೆಲ್ಲಾ ರೀತಿಯಲ್ಲೂ ಬಹುಮಾನ ಕೊಡ್ತೀವಿ. ಈಗ ತುಂಬಾ ಹೆಚ್ಚು ಗಿಡ ನೆಟ್ಟಿರೋ ಊರಿದ್ರೆ ಆ ಊರಿಗೆ ನಮ್ಮ ಕೈಯಲ್ಲಾದಷ್ಟು ಬಹುಮಾನವನ್ನು ಕೊಡ್ತೀವಿ. ಜುಲೈ 23, 2026. ಗಂಭೀರನಹಳ್ಳಿಯಲ್ಲಿ ಭಕ್ತಿಭಾವದ ಮಹಾದಾನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ 2 ಲಕ್ಷ ರು ಅಧಿಕ ದೇಣಿಗೆ. ಸಮಾಜ ಸೇವಕ ನರಸಿಂಹಮೂರ್ತಿ ಅವರ ದಾನಶೀಲತೆ, ದೇವಸ್ಥಾನದ ಸುತ್ತ ಗಿಡಮರಗಳನ್ನು ಬೆಳೆಸುವ ಮನವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗಂಭೀರನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸಮಾಜ ಸೇವಕರು ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಭಕ್ತಿಭಾವದಿಂದ 2,01,308 ರು ದೇಣಿಗೆ ನೀಡಿ ಗಮನ ಸೆಳೆದಿದ್ದಾರೆ. ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವರ ವಿಗ್ರಹಗಳನ್ನು ಕೊಡಿಸಲು ಗ್ರಾಮದ ಮನವಿಯಾಗಿರುತ್ತದೆ. ಈ ದೇವರ ಸೇವೆ ಮಾಡಲು ನನಗೆ ಸಿಕ್ಕಿರುವುದು ನನ್ನ ಜೀವನದ ಸೌಭಾಗ್ಯ. ದೇವರ ವಿಗ್ರಹಗಳನ್ನು ಒಬ್ಬರೇ ಕೊಡಿಸಬಾರದು. ಆದ್ದರಿಂದ ನಮ್ಮ ಟ್ರಸ್ಟ್ ವತಿಯಿಂದ 2 ಲಕ್ಷ ಜೊತೆಗೂಡಿಸಿ ನನ್ನ ಸಹೋದರರು ಸೇರಿ 1,308 ರು ನೀಡಲಾಗಿದೆ. ಒಟ್ಟಾರೆಯಾಗಿ 2,01,308 ರೂಪಾಯಿ ನೀಡಲಾಗಿದೆ. ದಯವಿಟ್ಟು ದೇವಾಲಯದ ಆಡಳಿತ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಮುಗಿಯುವಷ್ಟರಲ್ಲಿ ದೇವಸ್ಥಾನದ ಸುತ್ತಮುತ್ತ ಹೆಚ್ಚಿನ ಗಿಡಗಳನ್ನು ನಾಟಿ ಮಾಡಿ ಪರಿಸರ ಸಂರಕ್ಷಣೆಗೂ ಆದ್ಯತೆ ನೀಡಬೇಕು ಎಂದು ನರಸಿಂಹಮೂರ್ತಿ ಮನವಿ ಮಾಡಿದರು. ಗಂಭೀರನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಈ ದೇವಾಲಯವು ಅತ್ಯಂತ ಸುಂದರವಾಗಿ ಮೂಡಿಬರುತ್ತಿದ್ದು ಎಲ್ಲರೂ ಕೈಜೋಡಿಸಿ ಈ ಪುಣ್ಯ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕೋರಿದರು. ನಮಸ್ಕಾರ. ಈ ಗ್ರಾಮದ ಗಂಭೀರನಹಳ್ಳಿ ಗ್ರಾಮಸ್ಥರು ಮತ್ತು ಮಾಜಿ ಮೆಂಬರ್ ಇವರು ಎಲ್ಲರೂ ಬಂದು ಇವರು ಹಿರಿಯರು ಇವರೆಲ್ಲ ಬಂದು ದೇವಸ್ಥಾನ ಸ್ವಲ್ಪ ಪೆಂಡಿಂಗ್ ಆಗ್ಬಿಟ್ಟಿದೆ, ದೇವಸ್ಥಾನಕ್ಕೆ ನಿಮಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದರು. ಆ ಟೈಮಲ್ಲಿ ನಾವು ಬಂದು ಇಲ್ಲಿ ಎಲ್ಲ ನೋಡಿ ಇಂಥ ವಿಗ್ರಹಗಳೆಲ್ಲ ಬೇಕು ಅಂತ ಹೇಳಿದ್ರು. ಅದಕ್ಕೆಲ್ಲ ಕೊಟೇಶನ್ ಎಲ್ಲ ತರಿಸಿ ಅಂತ ಹೇಳಿದೆ. ಆ ಕೊಟೇಶನ್ ಪ್ರಕಾರ ಬಂದ್ಬಿಟ್ಟು ಮತ್ತು ಈ ವಿಗ್ರಹಗಳಿಗೆ ನಾವು ಒಬ್ಬರೇ ದುಡ್ಡು ಕೊಡಬಾರ್ದು ಅಂತ ನಮ್ಮ ಟ್ರಸ್ಟ್ ವತಿಯಿಂದ 2 ಲಕ್ಷ ಕೊಟ್ಟು, ಮತ್ತು ನಮ್ಮ ಬ್ರದರು ಮತ್ತು ನಮ್ಮ ಇವರು 1-2-3 ಜನರೆಲ್ಲ ಸೇರಿ 2,01,308 ರೂಪಾಯಿ ಅವರಿಗೆ ಕೊಟ್ಟಿದ್ದೀವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಬೇಗ ಈ ದೇವಸ್ಥಾನ ಮುಗಿಲಿ ಅಂತ ನನ್ನ ಪ್ರಾರ್ಥನೆ. ಅದರೊಟ್ಟಿಗೆ ಇಲ್ಲೆಲ್ಲ ಖಾಲಿ ಇದೆ. ಇನ್ನೊಂದು ನನ್ನ ರಿಕ್ವೆಸ್ಟ್ ಇದೆ ಆಯಿತಾ, ಎಲ್ಲ ಚೆನ್ನಾಗಿ ಮರ ಗಿಡ ಬೆಳೆಸಬೇಕು ಅಂತ. ಈಗ ಇನ್ನೊಂದು ತಿಂಗಳಿಗೆ ಎಲ್ಲ ಮಳೆಗಳು ಸ್ಟಾರ್ಟ್ ಆಗುತ್ತೆ. ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಈಗ ನಾವು ಆಲದ ಮರಕ್ಕೆ ಏನೂ ಇದಿಲ್ಲ, ಅಲ್ಲಿ ಕೊಂಬು ಕಟ್ ಮಾಡಿ ಆ ಕೊಂಬು ನೆಟ್ಟರೆ ಒಂದು ವರ್ಷಕ್ಕೆ ಒಂದು ಮರ ಆಗುತ್ತೆ. ಇವರೂರಲ್ಲಿ 1,000 ಮರ ನೆಟ್ಟು ನಮಗೆ ತೋರಿಸಿದ್ರೆ, ಪ್ರಕೃತಿಗೆ ಏನಾದರೂ ನಾವು ಒಂದು ಒಳ್ಳೆಯದನ್ನು ಮಾಡಿದ್ರೆ ಆ ಪ್ರಕೃತಿ ನಮ್ಗೆ ವಾಪಸ್ ಕೊಡುತ್ತೆ. ಅದನ್ನು ಮಾಡಬೇಕು ಅಂತ ಈ ಗ್ರಾಮಸ್ಥರಲ್ಲಿ ನನ್ನ ಕೋರಿಕೆ. ನಮಸ್ಕಾರ. ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷೆ ಮಂಜುಳಾ ನರಸಿಂಹಮೂರ್ತಿ ಮಾತನಾಡಿ, ದೇವರ ಸೇವೆಯಲ್ಲಿ ಭಾಗಿಯಾಗುತ್ತಿರುವುದು ನಮಗೆ ಅಪಾರ ಸಂತೋಷವನ್ನು ತಂದಿದೆ. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ತಿಳಿಸಿದರು. ಹಳ್ಳಿ ಗ್ರಾಮದಿಂದ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಬಂದಿದ್ರು. ಅವ್ರಿಗೆ ಏನೋ ನಮ್ಮ ಕೈಲಾದಿದ್ದು ಹಣ ಸಹಾಯ ಮಾಡಿದ್ದೀವಿ. ಅದೇ ರೀತಿ ಎಲ್ಲರ ಸಹಾಯನೂ ಸಿಕ್ಕಿ ಬೇಗ ಅಭಿವೃದ್ಧಿ ಆಗಲಿ ಮತ್ತು ದೇವಸ್ಥಾನ ಪುನರಾರಂಭ ಆಗಲಿ ಅಂತ ಬಯಸ್ತೀನಿ. ನರಸಿಂಹಮೂರ್ತಿ ಅವರ ದಾನಶೀಲತೆ ಮತ್ತು ಸಾಮಾಜಿಕ ಬದ್ಧತೆಯನ್ನು ಗ್ರಾಮಸ್ಥರು ಹಾಗೂ ಭಕ್ತರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸಿದರು. ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ಆದರ್ಶವಾಗಬೇಕು ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಗಂಭೀರನಹಳ್ಳಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನರಸಿಂಹಮೂರ್ತಿ ಹತ್ರ ಹೋದಾಗ ನಮ್ಮ ಕೈಲಾಸ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ಹಿಂಗೆ ವಿಗ್ರಹಗಳು ಪೆಂಡಿಂಗ್ ಇದೆ, ವಿಗ್ರಹಗಳು ಕೊಡಿಸ್ಬೇಕು ಅಂದಾಗ ಆಯಿತು ಕೊಟೇಶನ್ ತಗೊಂಬರ್ರಿ, ನಾವು ಏನಾಯ್ತು ಅದನ್ನ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಮಾತಿನಂತೆ ಬಂದು ಇವತ್ತು 2,01,308 ರೂಪಾಯಿ ಅವರು ಸಹಾಯ ಹಸ್ತ ನೀಡಿದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ಬೇಕು. ಮಂಜುನಾಥ್ ನಾರಾಯಣ ಸ್ವಾಮಿ ಅಂತ ಅಂದ್ಬಿಟ್ಟು ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ವಿ ಮತ್ತು ಹಾಲ್ ಡೈರಿನ ಸಹಕಾರ ಸಂಘದ ಸೆಕ್ರೆಟರಿ ಆಗಿದ್ರಿ. ಹಾಲ್ ಡೈರಿ ಸೆಕ್ರೆಟರಿ ಆಗಿದ್ವಿ ನಾವು. ಈಗ ಒಂದು ಸಹಕಾರ ಸಂಘಕ್ಕೆ ನಮ್ಮ ಮಂಜುನಾಥ್, ಆಂಜನಪ್ಪ ಅನ್ನೋರೆಲ್ಲ ಸೇರಿ ನಾವೊಂದು ಟ್ರಸ್ಟ್ ಮಾಡೋಣ. ಟ್ರಸ್ಟಿಂದ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ನಾವು ಮಾಡ್ಬೇಕಂತಿದ್ವಿ, ಮಾಡೋಕ್ಕಾಗಲಿಲ್ಲ. ಕಾರಣಾಂತರದಿಂದ ಇವ್ರು ಹೇಳಿದ ಮೇಲೆ ಈ ಹುಡುಗ ವಯಸ್ಸು ಚಿಕ್ಕದು ಆದ್ರೂ ಬಹಳ ಬುದ್ಧಿ ಓಡಿಸಿ ದೇವಸ್ಥಾನ ಇದನ್ನು ಏನೇ ಮಾಡಿ ಎಲ್ಲ ಗುಂಪುಗಳವರೆಲ್ಲ ಸೇರಿಸ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಕೈ ಹಾಕಿದ್ರು. ಏನೋ ದೇವರು ಒಂದು ಆಶೀರ್ವಾದದಿಂದ ಈ ದೇವಸ್ಥಾನನ ಕಟ್ತಾ ಇದ್ದೀವಿ. ಇದಕ್ಕೆ ಎಲ್ಲ
ಗ್ರಾಮಸ್ಥರೆಲ್ಲ ಸೇರಿ ಸಹಕಾರ ಕೊಟ್ಟವ್ರೆ. ಮತ್ತು ಈಗ ನಾವು ಇವ್ರ ಹತ್ರ ನರಸಿಂಹಮೂರ್ತಿ ಅನ್ನೋರ ಹತ್ರ ಹೋದಾಗ ಆಯ್ತಪ್ಪ ನಾವೆಲ್ಲ ಬಂದು ನೋಡಿ ನಿಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಬಂದು ನಮಗೆ ಎಲ್ಲ ನೋಡಿಬಿಟ್ಟು ನಮಗೆ ಹಿಂದೆ ನಮ್ಮ ಇದರಿಂದ 2 ಲಕ್ಷ ಕೊಡ್ತೀವಿ ಮತ್ತು ನಮ್ಮ ಟ್ರಸ್ಟಿಂದ ಸಹಾಯ ಒಂದು 5-6 ಜನ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ನಮ್ಮನ್ನ ಈಗ ಇವತ್ತಿನ ದಿವಸ ಬಂದು ನಮಗೆ 2,01,308 ರೂಪಾಯಿಗಳು ನಮ್ಮ ಸಹಾಯಧನವಾಗಿ ನೀಡಿದ್ದಾರೆ. ಕ್ಯಾಶೇ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ದೇವಸ್ಥಾನನ ನಾವು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತಂದೇಳಿ ಎಲ್ಲರಿಗೂ ನಮ್ಮ ಗ್ರಾಮಸ್ಥರಲ್ಲಿ ಕೂಡ ಇಲ್ಲಿ ಬಂದಿರೋರಿಗೆಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ಬಯಸುತ್ತಾ ನಾನು ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ದಾನವನ್ನು ನೀಡಿ ತಮ್ಮ ಸಹೋದರ ದೇವಪ್ಪ ಮಾತನಾಡಿ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಂದರು. ಇದೇ ಸಂದರ್ಭದಲ್ಲಿ ಮಂಜುಳಾ ನರಸಿಂಹಮೂರ್ತಿ, ದೇವಪ್ಪ, ಕೃಷ್ಣ, ಹರಕೃಷ್ಣ, ಮಂಜುನಾಥ್, ಆಂಜನಪ್ಪ, ವೆಂಕಟೇಶಪ್ಪ, ಮಂಜಣ್ಣ, ಮುನಿಯಣ್ಣಪ್ಪ, ನಾರಾಯಣಸ್ವಾಮಿ, ಮುನಿಯಪ್ಪ, ಹರೀಶ್, ಚಂದ್ರಶೇಖರ್, ಮುನಿಚಿನ್ನಪ್ಪ, ಪ್ರಕಾಶ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವರದಿ ಗೋರ್ಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಫಿನಿಶಿಂಗ್ ಚೆನ್ನಾಗಿದೆ ಸರ್. ಹೌದು. ಕಲ್ಲು ಕಟ್ಟಡನ ಗೋಪುರ. దాంట్లో 300 కొత్త చెట్లు నాటి ఎంత స్కూల్ కాంపౌండ్ లో 300 కాదు 1000 షెట్లు పెట్టాలి. స్పేస్ ఉండాలి కదా అన్న. ఇది షెటిల్ కి ఇప్పుడు మనకి ధర్మస్థల పోయిండారా స్పేస్ ఆడను ఉందా? అడికి ఒక షెట్ ఉంది అక్కడ. ఎలాంటి పిల్లోళ్ళి ఆడకి లేదు ఉండి. ఇప్పుడు ఈడ అంతే. ఇప్పుడు ఇక్కడ మేము రోడ్ కి 300 అడిలకి ఎన్ని షెట్లు పెట్టచ్చు? 300 ಅಡಿಗೆ ಎಷ್ಟು ಗಿಡ ಇಡ್ಬೋದು? 128 ಗಿಡ ನೆಟ್ಟಿದ್ವಿ. ಅದರಲ್ಲಿ 90 ಗಿಡ ಬಂದಿದೆ ರೋಡಲ್ಲಿ. ನಾವು ಸಂಕಲ್ಪ ಮಾಡಿ ಆಯ್ತಾ, ಈ ವರ್ಷ ನಾವು ಹೋದ ವರ್ಷ ಬರೀ ಉನ್ನತ ವ್ಯಾಸಂಗ ಮಾಡಿ ಒಳ್ಳೆ ಅಂಕಗಳು ಪಡೆದಿರೋರಿಗೆ ನಾವು ಏನೋ ಬಹುಮಾನ ವಿತರಣೆ ಮಾಡ್ತಿದ್ವಿ. ಈ ವರ್ಷ ಜುಲೈ 23 ಸಮಾಜಕ್ಕೆ ಏನೇನು ಒಳ್ಳೇದು ಮಾಡ್ತಾರೆ ಅವ್ರಿಗೆಲ್ಲ ರೀತಿಯಲ್ಲೂ ಬಹುಮಾನ ಕೊಡ್ತೀವಿ. ಈಗ ತುಂಬ ಹೆಚ್ಚು ಗಿಡ ನೆಟ್ಟಿರುವ ಊರಿದ್ರೆ ಆ ಊರಿಗೆ ನಮ್ಮ ಕೈಯಲ್ಲಾದಷ್ಟು ಬಹುಮಾನವನ್ನು ಕೊಡ್ತೀವಿ. ಜುಲೈ 23, 2026ಕ್ಕೆ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಬಂದು ಐಡೆಂಟಿಫೈ ಮಾಡ್ತೀವಿ ಎಲ್ಲಿ ಯಾವ ಊರಲ್ಲಿ ಎಷ್ಟು ಗಿಡ ನೆಟ್ಟಿದ್ದಾರೆ. ಈ ವರ್ಷನೇ ನೆಟ್ಟಿರೋದಾ? ನಮ್ಮ ಟೀಮ್ ಇದೆ. ನಮ್ಮ ಟೀಮ್ ಬಂದ್ಬಿಟ್ಟು ಈಗ ನೋಡಿ ಗಂಜಿಗುಂಟೆಯಲ್ಲಿ ಸ್ಕೂಲ್ ರೆಸ್ಟ್ ರೂಮ್ಸ್ ಎಲ್ಲ ಕಟ್ತಾ ಇದಾರಲ್ಲ, ಅದನ್ನ ನಮ್ಮ ಟ್ರಸ್ಟ್ ವತಿಯಿಂದನೇ ಮಾನಿಟರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಊರುಗಳಲ್ಲೂ ಮಾನಿಟರ್ ಮಾಡ್ತೀವಿ. ಇಲ್ಲ ಅವರೇ ವಾಲಂಟ್ರಿ ಆಗಿ ಸರ್ ನಮ್ಮ ಊರಲ್ಲಿ ಈ ವರ್ಷ ಬಂದ್ಬಿಟ್ಟು 1000 ಗಿಡ ನೆಟ್ಟಿದೀವಿ, ಆ ಊರ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡೋಗಿ ಯಾರು ಅದಕ್ಕೆ ಶ್ರಮ ಪಟ್ಟಿರ್ತಾರೆ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಸನ್ಮಾನ ಮಾಡಿ ಬಹುಮಾನವನ್ನು ಕೊಡ್ತೀವಿ. ದೇಶ ಸೇವೆ ಮಾಡ್ತಾ ಇದಾರಲ್ಲ, ಪ್ರಕೃತಿಗೆ ಏನಾದ್ರು ಕೊಡ್ತಾ ಇದಾರಲ್ಲ, ನಾವು ಅವ್ರಿಗೆ ಏನಾದ್ರು ಒಂದು ಒಳ್ಳೇದನ್ನ ಮಾಡೋಣ. ಬರೀ ಸ್ವಾಹ ಅನ್ನೋದು ಬೇಡ. ಸ್ವಾಹ ಅನ್ನೋದಿದ್ರೆ ನಾವು ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ. ಸ್ವಾಹ ಅನ್ನೋದು ಬೇಡ, ಸ್ವಾರ್ಥ ಅನ್ನೋದು ಬೇಡ. ಇದು ನನ್ನ
ರಿಕ್ವೆಸ್ಟ್ ಎಲ್ಲ ಗ್ರಾಮಸ್ಥರಿಗೂ ನಾವು ವಿಸಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.